ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಮನೆ ಅಡಿಗೆಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಶ್ರೀರಾಮನವಮಿ ಇರೋ ಪ್ರಯುಕ್ತ ನಾವು ಹೆಸರುಬೇಳೆ ಮಜ್ಜಿಗೆ ಪಾನಕ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು, ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಬನ್ನಿ, ಈಗ ನಾನಿಲ್ಲೊಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ 1 ಚಮಚದಷ್ಟು ನೀರು ಹಾಕೋತಾ ಇದ್ದೀನಿ. ತಣ್ಣೀರೇನೆ, ಬಿಸಿನೀರೇನಲ್ಲ. ನಮಗೆ ಎಷ್ಟು ಜನ ಇದ್ದಾರೋ ಅಷ್ಟು ನೋಡಿ ನಾನು 1/4 ಚಮಚದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇಲ್ಲಿ ನಾನು 1 ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಚಚ್ಚಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಕರಗೋಕ್ಕೆ ಬಿಡ್ತಾ ಇದ್ದೀನಿ. ಬನ್ನಿ, ಈಗ ನಾನಿಲ್ಲೊಂದು ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ. ಬೆಲ್ಲ ಕೂಡ ಕರಗ್ತಾ ಇದೆ. ಅಷ್ಟರೊಳಗೆ ನಾವಿಲ್ಲಿ ಹಣ್ಣು ಕೂಡ ಕಟ್ ಮಾಡ್ಕೊಬಿಡೋಣ. ಈ ಥರ ಹಣ್ಣು ತೊಗೊಂಡ್ರೆ ತುಂಬಾ ಸ್ವೀಟಾಗಿರುತ್ತೆ. ಹಾಗಾಗಿ ನಾನು ಇದನ್ನೇ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು ಅರ್ಧ ಹಣ್ಣು ಮಾತ್ರ ಹಾಕೋತಾ ಇದ್ದೀನಿ. ಇನ್ನು ಅರ್ಧ ಹಣ್ಣು ಸೈಡ್ಗೆ ಇಡ್ತಾ ಇದ್ದೀನಿ. ಈ ಅರ್ಧ ಹಣ್ಣು ಮಾತ್ರ ತೊಗೊಂಡಿದ್ದೀನಿ ಈಗ ನಾನು ಒಂದು ಅರ್ಧ ಹಣ್ಣು ಮಾತ್ರ ತೊಗೊಂಡಿದ್ದೀನಿ. ಅದ್ರ ಮಧ್ಯಭಾಗ ಮಾತ್ರ ಎತ್ಕೋತಾ ಇದ್ದೀನಿ. ಬೀಜ ಅಂತ ಇರುತ್ತಲ್ಲ, ಅದನ್ನು ಮಾತ್ರ ತೆಗೆದು ಸೈಡ್ಗೆ ಇಕ್ಕೋತಾ ಇದ್ದೀನಿ. ಈ ಹಣ್ಣನ್ನು ನಾವು ಕ್ಲೀನಾಗಿ ತಕ್ಕೋಬೇಕು. ನಿಮ್ಗೆ ಸ್ಪೂನು ಅಥವಾ ಚಾಕು ಯಾವುದರಿಂದಾದ್ರೂ ತಕ್ಕೋಬೋದು. ಇದನ್ನು ಚೆನ್ನಾಗಿ ತೆಗ್ದು ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಲ್ಲನೂ ನಾನು ಹಣ್ಣೆಲ್ಲ ತಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಜನ ಜಾಸ್ತಿ ಇದ್ದರೆ ಜಾಸ್ತಿ ಒಂದು ಹಣ್ಣು ಪೂರ್ತಿ ಹಾಕ್ಕೋಬೋದು. ಇಲ್ಲಿ ನಾನು ಇದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಹಣ್ಣಾಗಿರೋದ್ರಿಂದ ಸ್ಪೂನಲ್ಲೇ ಕೂಡ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ನೋಡಿ, ಈಗ ಸ್ಪೂನಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. 1-2 ನಿಮಿಷದಲ್ಲೆಲ್ಲ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಚೆನ್ನಾಗಿ ಹಣ್ಣಾಗಿರೋದ್ರಿಂದ ಬೇಗ ಕೂಡ ಮ್ಯಾಶ್ ಮಾಡ್ಕೋಬೋದು. ತುಂಬ ಗಟ್ಟಿ ಇರೋದಾದರೆ ಮಿಕ್ಸಿಲಿ ಎಲ್ಲ ಕಟ್ ಮಾಡಿಕೊಂಡು ಒಂದೇ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡ್ರು ಕೂಡ ಆಗುತ್ತೆ. ಇಲ್ಲಿ ನಾನು ಕೈಲೇ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಈಗ ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ. ಈಗ ನಾವು ಒಂದು 10-15 ನಿಮಿಷದೊಳಗೆಲ್ಲ ಚೆನ್ನಾಗಿ ಪುಡಿ ಮಾಡಿಕೊಂಡ್ರೆ ಬೇಗ ಕೂಡ ಕರಗುತ್ತೆ. ಈಗ ಬೆಲ್ಲ ಕೂಡ ಕರಗಿದೆ. ಇದನ್ನು ಸೋಸ್ಕೊಬಿಡೋಣ. ಒಂದು ಜಾಲರಿಲಿ ಇದನ್ನು ಸೋಸ್ಕೋಬೇಕು. ಈಗ ಇಲ್ಲಿ ಒಂದು ಜಾಲರಿ ಮುಖಾಂತರ ನಾವು ಬೆಲ್ಲನ ಸೋಸ್ಕೊಳ್ಳೋಣ. ಇಲ್ಲಾಂದರೆ ಕಡ್ಡಿ ಎಲ್ಲ ಕಸ ಇರುತ್ತಲ್ಲ, ಅದಕ್ಕಾಗಿ ಸೋಸ್ಕೋಬೇಕು. ನೋಡಿ, ಈಗ ಎಲ್ಲ ಸೋಸಾಗಿದೆ. ಇಷ್ಟು ಕಸ ಇರುತ್ತೆ, ಅದಕ್ಕಾಗಿ ಬೆಲ್ಲನ ಸೋಸ್ಕೋಬೇಕು. ಈಗ ಸೋಸ್ಕೊಂಡಾಗಿದೆ. ಇದನ್ನು ಕೂಡ ಮತ್ತೆ ಅದೇ ಪಾತ್ರೆಗೆ ನಾವು ಹಾಕ್ಕೊಳ್ಳೋಣ. ಸೋಸಿರೋಂಥ ಕರಗಿರೋಂಥ ಬೆಲ್ಲನ. ಈಗ ಬೆಲ್ಲದ ನೀರು ಕೂಡ ಹಾಕ್ಕೊಂಡಾಗಿದೆ. ಇದಕ್ಕೇ ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ಕರ್ಬೂಜ ಹಾಕೋತಾ ಇದ್ದೀನಿ. ಸ್ವಲ್ಪ 1-2 ಏಲಕ್ಕಿ ಕಾಯಿನ ಪುಡಿ ಮಾಡಿ ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕೋತಾ ಇದ್ದೀನಿ. ನೋಡಿ, ಇಷ್ಟೇ ಪಾನಕ ರೆಡಿಯಾಗಿದೆ. ಈಗ ಇದನ್ನು ನಾವು ಸರ್ವ್ ಮಾಡ್ಕೋಬೋದು. ನೋಡಿ, ಎಲ್ಲ ಕೂಡ ಬೆಲ್ಲ ಕೂಡ ಕರಗಿದೆ. ನಿಮ್ಮ ಕರ್ಬೂಜ ಬಾಯಿಗೆ ಸಿಗಲಿ ಅಂತ ನಾನು ಸ್ವಲ್ಪ ದಪ್ಪ ಥರ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಸಿಗೋದು ಅನ್ನಂಗಿದ್ರೆ ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೋದು. ಈಗ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಬಿಡೋಣ. ಇಲ್ಲಿ ನಾನೀಗ 1 ಕಪ್ ಆಗೋಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಅದನ್ನು ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು. ಇಲ್ಲಿ ನಾನು ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ಹರಿದು ತೊಗೊಂಡಿದ್ದೀನಿ. ಈಗ ಇದನ್ನು ನಾವಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ, ಇಲ್ಲಾಂದರೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೋದು. ಈ ರೀತಿ ಬಂದರೆ ಈ ರೀತಿ ಕೂಡ ಮಾಡ್ಕೋಬೋದು. ನೋಡಿ, ಈಗ ಸಣ್ಣದಾಗಿ ಸೌತೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೆಸರುಬೇಳೆನ ತೊಗೊಳ್ಳೋಣ. ಇಲ್ಲಿ ಹೆಸರುಬೇಳೆ ಕೂಡ ನೆನೆಸಿರೋಂಥ ಹೆಸರುಬೇಳೆನ ತೊಗೊಂಡಿದ್ದೀನಿ. ಅದಕ್ಕೇ ಸೌತೆಕಾಯಿನ ಹಾಕ್ಕೊಳ್ಳೋಣ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಎಲ್ಲನೂ ಜಾಸ್ತಿ ಹಾಕ್ಕೋಬೋದು. ಇಲ್ಲಿ ನಾನು ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದ್ರ ಜೊತೆಗೆ ಇಲ್ಲಿ ನಾನು 1 ಹಸಿಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥದ್ದನ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಒಗ್ಗರಣೆ ಎಲ್ಲ ಏನೂ ಹಾಕಲ್ಲ. ಶ್ರೀರಾಮನವಮಿ ಇರೋದ್ರಿಂದ ಒಗ್ಗರಣೆ ಏನು ಹಾಕಲ್ಲ. ಹಾಗಾಗಿ ಅಷ್ಟೇ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ.
ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಕೆಲವರು ಮೆಣಸು ಎಲ್ಲ ಹಾಕೋತಾರೆ. ಶ್ರೀರಾಮನವಮಿ ಇರೋದ್ರಿಂದ ನಾನು ಇಲ್ಲಿ ಒಗ್ಗರಣೆ ಆಗಲಿ ಮೆಣಸಾಗಲಿ ಏನೂ ಹಾಕ್ತಾಯಿಲ್ಲ. ನೋಡಿ, ಇಷ್ಟ ಆದರೆ ಸಾಕು. ಈಗ ಇದ್ರ ಜೊತೆನೇ ಸ್ವಲ್ಪ ಕ್ಯಾರೆಟ್ನು ತುರಿನ ಹಾಕೊಳ್ಳೋಣ. ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ಕೂಡ ರೆಡಿಯಾಗಿದೆ. ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಈಗ ನಾನಿಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ. ಆ ಮೊಸರನ್ನು ಕೂಡ ಹಾಕೋತಾ ಇದ್ದೀನಿ. ಈಗ ಈ ಮೊಸರನ್ನು ನಾವು ಈ ರೀತಿ ಚೆನ್ನಾಗಿ ಸಿಲ್ಕೋಬೇಕು. ಸಿಲ್ಬ ಮಂತಿಲ್ಲ ಅಂದರೆ ಮಿಕ್ಸಿಲಿ 1 ರೌಂಡ್ ಹಾಕಿದ್ರೆ ಸಾಕು, ಗ್ರೈಂಡ್ ಆಗುತ್ತೆ ಚೆನ್ನಾಗೇ. ಇದಕ್ಕೆ ನೀರಿನ ಕ್ವಾಂಟಿಟಿ ನೋಡಿ ಇಷ್ಟ ಆದರೆ ಸಾಕು. ನೀರು ಕ್ವಾಂಟಿಟಿ ನೋಡಿ ನಾವು ತೆಳ್ಳಗೆ ಮಜ್ಜಿಗೆ ಆಗಿರೋದ್ರಿಂದ ತೆಳ್ಳಗೆ ಮಾಡ್ಕೋಬೇಕು. ನೋಡಿ, ಈಗ ಮೊಸರು ಕೂಡ ಸಿಲ್ಪ್ಕೊಂಡಾಗಿದೆ. ಇದಕ್ಕೆ ನಾನೀಗ 1 ಕಪ್ ಆಗೋಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನೀರು ಕೂಡ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕೋಬೋದು. ಒಂದೇ ಒಂದು ಮೆಣಸಿಕಾಯಿ ಕೂಡ ಹಾಕೋತಾ ಇದ್ದೀನಿ, ಸಣ್ಣದಾಗಿ ಹಚ್ಚಿರೋಂಥ ಮೆಣಸಿಕಾಯಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸಾಕು ಇಷ್ಟ ಆದರೆ. ಈಗ ಇದನ್ನು 1 ಸ್ಪೂನ್ ಸಹಾಯದಿಂದ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪೆಲ್ಲ ಕರಗಬೇಕಲ್ಲ, ಎಲ್ಲದಕ್ಕೂ ಸೆಟ್ ಆಗಲಿ ಅನ್ನೋಕ್ಕೋಸ್ಕರ ಚೆನ್ನಾಗಿ ತಿರುಗಿಸ್ಕೋಬೇಕು. ಸಾಕು ಇಷ್ಟ ಆದರೆ. ಈಗ ಇದು ಕೂಡ ಮಜ್ಜಿಗೆ ಕೂಡ ರೆಡಿಯಾಗಿದೆ. ಬನ್ನಿ ಫ್ರೆಂಡ್, ಶ್ರೀರಾಮನವಮಿ ಪ್ರಯುಕ್ತ ಹೆಸರುಬೇಳೆ ಪಾನಕ ಮಜ್ಜಿಗೆ ರೆಡಿಯಾಗಿದೆ. ಈ ಹಬ್ಬಕ್ಕೆ ಇದೇ ವಿಶೇಷ. ಹೆಸರುಬೇಳೆ ಮತ್ತು ಮಜ್ಜಿಗೆ ಪಾನಕ ಮಾಡಿ ನೈವೇದ್ಯಕ್ಕೂ ಕೂಡ ಇಟ್ಟು ನಾವು ಎಲ್ರಿಗೂ ಕೂಡ ಈ ಬಿಸಿಲುಗಾಲದಲ್ಲಿ ಎಲ್ಲರೂ ತಣ್ಣಗಿರಲಿ ಅಂತ ಇದನ್ನು ಮಾಡಿ ಹಂಚ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.